ಈ ಸಲದ ಬಿಗ್ ಬಾಸ್ ಗಿಲ್ಲಿ ಗೆಲ್ಲೋದು ಪಕ್ಕಾ ಅಂತಿದ್ದಾಗ್ಲೇ ಎಲ್ರಿಗೂ ಶಾಕ್ ಕೊಟ್ಟಿದ್ದು ಅಶ್ವಿನಿ ಗೌಡ ಅವರ ಪರವಾಗಿ ದಿಢೀರ್ ಅಂತ ಎದ್ದ ಅಲೆ. ಇನ್ನೇನು ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನ ಇದೆ ಅನ್ನುವಾಗ ರಾಜ್ಯದಾದ್ಯಂತ ಎದ್ದ ಒಂದು ಸದ್ದು ಅಶ್ವಿನಿ ಗೌಡ ಅವರು ಗಿಲ್ಲಿಯನ್ನೂ ಮೀರಿ ಬಿಗ್ ಬಾಸ್ ಗೆದ್ದೇ ಗೆಲ್ಲಬಹುದು ಅನ್ನೋ ಅಲೆಯನ್ನ ಎಬ್ಬಿಸಿತ್ತು. ಅಂದಹಾಗೆ ಈ ಸದ್ದು ಸುಮ್ಮನೆ ಬಂದಿಲ್ಲ. ಅಶ್ವಿನಿ ಗೌಡ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತೊಡಗಿಸಿಕೊಂಡು ಹೋರಾಟ ಮಾಡ್ತಾ ಬಂದಿದ್ರಿಂದ ಸಹಜವಾಗಿಯೇ ಕರವೇ ಅವರ ಬೆನ್ನಿಗೆ ನಿಂತಿತ್ತು. ಆದ್ರೆ ಕೆಲವು ದಿನಗಳ ಹಿಂದೆ ಕರವೇ ಧರ್ಮಣ್ಣ ಯಾವ ಮುಲಾಜು ನೋಡದೆ ಮೈಚಳಿ ಬಿಟ್ಟು ಕನ್ನಡದ ಮಹಿಳಾ ಹೋರಾಟಗಾರ್ತಿ ಈ ಸ್ಪರ್ಧೆಯಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ನಿಂತು ಬಿಡ್ತಾರೆ. ಪರಿಣಾಮ ಇಡೀ ಕರವೇ ಸೇನೆ ಅಶ್ವಿನಿ ಗೌಡ ಅವರ ಪರವಾಗಿ ಮತ ಚಲಾಯಿಸೋದಕ್ಕೆ ನಿಂತು ಬಿಡುತ್ತೆ. ಕರವೇ ಧ್ವನಿ ಅಂದ್ರೆ ಅದು ಕನ್ನಡಿಗರ ಧ್ವನಿ. ಇನ್ನೇನು ಬೆರಳೆಣಿಕೆಯ ದಿನ ಇದೆ ಅನ್ನುವಾಗ ರಾಜ್ಯದಲ್ಲಿ ಗಿಲ್ಲಿ ಪರವಾದ ಅಲೆಯನ್ನೂ ಮೀರಿಸುವಂತೆ ಎದ್ದು ನಿಂತಿದ್ದು ಅಶ್ವಿನಿ ಗೌಡ ಪರವಾದ ಅಲೆ. ಒಂದ್ ಕಡೆ ಇಂತಹ ಒಂದು ಅಲೆಗೆ ಕರವೇ ಧರ್ಮಣ್ಣ ಅವರು ನಾಂದಿ ಹಾಡಿದ್ರೆ, ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಸುದೀಪ್ ಭೇಟಿಯ ವಿವಾದದ ಕುರಿತು ಸ್ಪಷ್ಟನೆ ನೀಡುವಾಗಲೂ ಕರವೇ ಬೆಂಬಲವನ್ನ ಸಮರ್ಥನೆ ಮಾಡಿದ್ರು. ನಾಡು ನುಡಿ ನೆಲಜಲದ ವಿಚಾರವಾಗಿ ಹೋರಾಟ ಮಾಡೋ ಯಾರನ್ನೇ ಆದ್ರೂ ಕರವೇ ಬೆಂಬಲಿಸುತ್ತದೆ ಅಂತ ಹೇಳುವುದರ ಮೂಲಕ ರಾಜ್ಯಾದ್ಯಂತ ಕನ್ನಡ ಹೋರಾಟಗಾರರು, ಕನ್ನಡ ಅಭಿಮಾನಿಗಳೆಲ್ಲ ಅಶ್ವಿನಿ ಪರವಾಗಿ ಮತ ಚಲಾಯಿಸುವಂತೆ ಮಾಡಿದ್ರು. ಹೀಗೆ ಕರವೇ ಧರ್ಮಣ್ಣ ಹಾಗೂ ನಾರಾಯಣಗೌಡರ ಕರೆಗೆ ಅಶ್ವಿನಿ ಗೌಡ ಅವರ ಪರವಾಗಿ ಯಾರು ಊಹಿಸದ ಅಲೆ ಎದ್ದಿತ್ತು. ಪರಿಣಾಮ ಅಶ್ವಿನಿ ಗೌಡ ಅವರಿಗೆ ಕೋಟಿ ಕೋಟಿ ಮತಗಳು ಚಲಾವಣೆಯಾದವು. ಕರವೇ ಕರೆಯ ಅಬ್ಬರಕ್ಕೆ ಗಿಲ್ಲಿ ಪರವಾಗಿದ್ದ ಧ್ವನಿ ತಣ್ಣಗಾಗಿದ್ದು ಸುಳ್ಳಲ್ಲ. ಬಹುಶಃ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನೂ ಮೊದಲೇ ಅಖಾಡಕ್ಕೆ ಇಳಿದಿದ್ರೆ ಅಶ್ವಿನಿ ಗೌಡ ಪರವಾದ ಜನಧ್ವನಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇರ್ತಾ ಇತ್ತು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇದರ ಜೊತೆಗೆ ಗಿಲ್ಲಿ ಅಭಿಮಾನಿಗಳ ಹೆಸರಿನಲ್ಲಿ ಕೆಲವರು ಕರವೇ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ಕಾಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ರು. ಕರವೇ ಕಾರ್ಯಕರ್ತರು ಇದಕ್ಕೂ ಸರಿಯಾಗಿ ತಿರುಗೇಟು ಕೊಟ್ಟು ಅಶ್ವಿನಿ ಗೌಡ ಅವರ ಪರವಾಗಿ ಎದ್ದ ಅಲೆ ಎಷ್ಟು ಸಹಜವಾಗಿದೆ ಅನ್ನೋದನ್ನು ಸಾಬೀತು ಮಾಡಿದ್ರು. ನಾರಾಯಣಗೌಡರು ಹಾಗೂ ಧರ್ಮಣ್ಣ ಅವರ ಧ್ವನಿಗೆ ಶ್ವೇತಾಗೌಡ, ಕಾರ್ತಿಕ್, ಸೂರ್ಯ, ಮನುಗೌಡ, ಮಲ್ಲಿಕಾರ್ಜುನ್ ಹಾಗೂ ತೇಜು ಮುಂತಾದ ಅನೇಕ ಕರವೇ ನಾಯಕರು ಅಶ್ವಿನಿ ಗೌಡ ಗೆಲುವಿಗಾಗಿ ಪಣ ತೊಟ್ಟು ನಿಂತಿದ್ದು ಒಂದು ಭಾರೀ ಬದಲಾವಣೆಗೆ ಕಾರಣವಾಗಿದೆ ಅನ್ನೋದು ಸುಳ್ಳಲ್ಲ. ಅಶ್ವಿನಿ ಗೌಡ ಗೆಲುವಿಗಾಗಿ ಪಣ ತೊಟ್ಟು ನಿಂತಿದ್ದು ಒಂದು ಭಾರೀ ಬದಲಾವಣೆಗೆ ಕಾರಣವಾಗಿದೆ ಅನ್ನೋದು ಸುಳ್ಳಲ್ಲ. ಅದೇ ರೀತಿ ಅಶ್ವಿನಿ ಗೌಡ ಅವರು ಗೆದ್ದು ಬಂದಾಗ ರಕ್ಷಣಾ ವೇದಿಕೆಯ ಈ ದೈತ್ಯ ಶಕ್ತಿಗಳನ್ನ ಮಾತ್ರ ಮರೆಯುವಂತಿಲ್ಲ.